ತುಮಕೂರು ಜಿಲ್ಲಾ ಪಂಚಾಯಿತಿ ಸದಸ್ಯನೊಬ್ಬ ಹುಚ್ಚಾಟವನ್ನ ಮೆರೆದಿದ್ದಾನೆ. ಜಾಮೀನು ಸಿಕ್ಕ ಖುಷಿಗೆ ಸಿನಿಮಾ ಸ್ಟೈಲ್ನಲ್ಲಿ ತಮ್ಮ ಕ್ಷೇತ್ರಕ್ಕೆ ಎಂಟ್ರಿಯನ್ನ ಕೊಟ್ಟಿದ್ದಾನೆ. ಹೊನ್ನವಳ್ಳಿ ಜಿಲ್ಲಾ ಪಂಚಾಯತ್ ಕ್ಷೇತ್ರದ ಸದಸ್ಯ ಜಿ ನಾರಾಯಣ್ ತಿಪಟೂರು ನಗರದ ಪ್ರಮುಖ ಬೀದಿಗಳಲ್ಲಿ ಕಾರ್ನಲ್ಲಿ ಬೆಂಬಲಿಗರ ಜೊತೆಗೆ ಮೆರವಣಿಗೆ ಮಾಡಿದ್ದಾನೆ. ಕೇಕ್ ಕತ್ತರಿಸಿ ಪಟಾಕಿ ಸಿಡಿಸಿ ಸಂಭ್ರಮಾಚರಣೆಯನ್ನ ಮಾಡಿದ್ದಾನೆ. ಜಾಮೀನು ಸಿಕ್ಕಿದ್ದಕ್ಕೆ ತಿಪಟೂರಮ್ಮ ದೇವಿಗೆ ಪೂಜೆಯನ್ನ ಸಲ್ಲಿಸಿ ವಿರೋಧಿಗಳನ್ನ ಮಟ್ಟ ಹಾಕುವಂತ ಶಪಥ ಕೂಡ ಈತ ಮಾಡಿದ್ದಾನೆ. ಲೇಔಟ್ ನಿರ್ಮಾಣ ಸಂಬಂಧ 2 ತಿಂಗಳ ಹಿಂದೆ ರೌಡಿ ಶೀಟರ್ ಶ್ಯಾಮ್ ಎಂಬಾತನ ಜೊತೆಗೆ ಜಿ ನಾರಾಯಣ ಹೊಡೆದಾಟವನ್ನ ನಡೆಸಿದ್ದ. ಈ ಹಿನ್ನೆಲೆಯಲ್ಲಿ ಜಿಲ್ಲಾ ಪಂಚಾಯತ್ ಸದಸ್ಯನ ವಿರುದ್ಧ ಅಪಹರಣ ಹಾಗೆ ಕೊಲೆ ಯತ್ನ ಕೇಸ್ ಕೂಡ ದಾಖಲಾಗಿತ್ತು. 2 ತಿಂಗಳ ಕಾಲ ಜಾಮೀನು ಸಿಗದೆ ತಲೆಮರೆಸಿಕೊಂಡಿದ್ದ. ಅಂದ್ರೆ ಪೊಲೀಸರಿಗೂ ಕೂಡ ಈತ ಸಿಕ್ಕಿಲ್ಲ, ನ್ಯಾಯಾಲಯಕ್ಕೂ ಕೂಡ ಹಾಜರಾಗಿರ್ಲಿಲ್ಲ. ಇದೀಗ ಜಾಮೀನು ಸಿಕ್ಕ ಬಳಿಕ ಮೊದಲ ಬಾರಿಗೆ ತಿಪಟೂರು ನಗರಕ್ಕೆ ಈ ರೀತಿಯಾಗಿ ಎಂಟ್ರಿ ಕೊಟ್ಟಿದ್ದಾನೆ. ಓಕೆ, ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಕಾಶ್. ಏನು ಪಾಕಿಸ್ತಾನದಲ್ಲಿ ಯುದ್ಧ ಏನಾದ್ರೂ ಗೆದ್ದು ಬಂದ ಖುಷಿಗೆ ಈ ತರ ಮಾಡ್ತಾ ಏನಂತ ಈ ತರದ ಉಚ್ಚಾಟ ಈತಂದು 2 ತಿಂಗಳಿಂದ ಜಾಮೀನು ಸಿಕ್ಕಿಲ್ಲ ಅಂತ ಕಣ್ಗೂ ಕೂಡ ಕಾಣಿಸಿಲ್ಲ. ಈಗ ಬಂದ್ಬಿಟ್ಟು ಒಂಥರ ಸಿನಿಮಾ ಸ್ಟೈಲ್ನಲ್ಲಿ ಹೀರೋ ತರ ಎಂಟ್ರಿ ಕೊಡ್ತಾ ಇದ್ದಾನೆ, ಏನು ಅಂತ? ಖಂಡಿತ ಮಹೇಶ್ ಏನಂತ ಹೇಳಿದ್ರೆ ಈ ಜಿಲ್ಲಾ ಪಂಚಾಯತ್ ಸದಸ್ಯನ ಈ ಆಟಕ್ಕೆ ಏನಂತ ಹೇಳ್ಬೇಕು ಅಂತಾನೆ ಅಲ್ಲಿನ ಸ್ಥಳೀಯರಿಗೂ ಸಹ ಗೊತ್ತಾಗ್ತಾ ಇಲ್ಲ. ಏನಂತ ಹೇಳಿದ್ರೆ ಒಂದು ಜಮೀನು ವಿಚಾರದಲ್ಲಿ ರೌಡಿ ಶೀಟರ್ ಮತ್ತೆ ಇವರ ನಡುವೆ ಒಂದು ಜಗಳ ನಡೆದಿತ್ತು. ಈ ಜಗಳ ಮಾರಾಮಾರಿಯಾಗಿ ಏನು ಪೊಲೀಸ್ ಠಾಣೆಯಲ್ಲೂ ಸಹ ಒಂದು ಪ್ರಕರಣ ದಾಖಲಾಗಿತ್ತು. ಆದ್ರೆ ಈ ಪ್ರಕರಣದಲ್ಲಿ ಏನು ಒಂದು ಕೊಲೆ ಯತ್ನ ಹಾಗೂ ಅಪಹರಣ ಪ್ರಕರಣದಲ್ಲಿ ಏನು ಜಿಲ್ಲಾ ಪಂಚಾಯತ್ ಸದಸ್ಯ ನಾರಾಯಣ್ ಮೇಲೆ ಒಂದು ಪ್ರಕರಣ ದಾಖಲಾಗಿತ್ತು. ಈ ಸಂಬಂಧ ಪೊಲೀಸರು ಸಹ ಹುಡುಕಾಡಕ್ಕೆ ಪ್ರಯತ್ನ ನಡೆಸಿದ್ರು. ಆದ್ರೆ ಈಗ ತಲೆಮರೆಸಿಕೊಂಡಿದ್ದು 2 ತಿಂಗಳ ನಂತರ ಜಾಮೀನು ಸಿಕ್ಕ ಕೂಡಲೇ ಈಗ ಏನು ಈ ಸಂಭ್ರಮಾಚರಣೆಯಲ್ಲಿ ತೊಡಗಿರುವಂತದ್ದು. ಮಹೇಶ್, ಓಕೆ, ಧನ್ಯವಾದ ಪ್ರಕಾಶ್ ನಿಮ್ಮೆಲ್ಲ ಮಾಹಿತಿಗಾಗಿ.